ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ಇನ್ಸ್ಟಾಗ್ರಾಮ್ ಸ್ಟೋರಿ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ನೀವು ನಾರ್ಮಲ್ ಆಗಿ ಸ್ಟೋರಿ ಹಾಕ್ಬಿಟ್ಟು ಮ್ಯೂಸಿಕ್ ಹಾಕ್ತೀರಾ, ಅದ್ರ ಜೊತೆ ಯೂಸ್ ಮಾಡ್ಕೊಂಡು ಈಗ ಫೋಟೋಸ್ನ ಸ್ಟೋರೀಸ್ ಹಾಕಿ ಅದಕ್ಕೆ ಮ್ಯೂಸಿಕ್ ಹಾಕಿ ಬೇರೆ ರೀತಿ ಏನೇನಿದೆಯೋ ಫಿಲ್ಟರ್ಸ್ ಯೂಸ್ ಮಾಡ್ಕೊಂಡು ತಿರ್ಗಾ ಆಮೇಲೆ ಏನಾದ್ರೂ ಟೆಂಪ್ಲೇಟ್ಸ್ ಯೂಸ್ ಮಾಡಿ ಸ್ಟೋರೀಸ್ ಹೆಂಗ್ ಹಾಕ್ಬೇಕು, ನನಗೆ ಗೊತ್ತಿರೋ ಅಷ್ಟು ಕೆಲವು ಸೆಟ್ಟಿಂಗ್ಸ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್ಗೆ ಹೇಗೆ ಹಾಕ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆ ಇನ್ಸ್ಟಾಗ್ರಾಮ್ದು ಹೊಸ ಫೀಚರ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಆಗಿದೆ, ಅಂದ್ರೆ ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ದಿನನಿತ್ಯ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗಾಯ್ಸ್, ಫಸ್ಟ್ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಏನು ಮಾಡ್ತೀರಾ ಅಂದರೆ ಈಗ ಸ್ಟೋರೀಸ್ದು ಒಂದು ಸ್ಟೋರೀಸ್ ಹಾಕ್ಬೇಕಾದ್ರೆ ಯಾವ ರೀತಿ ಚೇಂಜಸ್ ಮಾಡ್ಬೋದು, ಏನೇನು ಹೊಸ ರೀತಿ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಯುವರ್ ಸ್ಟೋರಿ ಅಂತ ಟಾಪಲ್ಲಿ ನಂದು ಐಕಾನ್ ತೋರಿಸ್ತಿದೆಯಲ್ಲ, ಅದ್ರ ಮೇಲೆ ಹೋಲ್ಡ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಆ್ಯಡ್ ಯುವರ್ ಸ್ಟೋರಿ ಅಂತ ಬರ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿ ನೋಡಿ, ಇಲ್ಲಿ ಬ್ರಷ್ ಥರ ಸಿಂಬಲ್ ಇದೆ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೋಡಿ ಇಲ್ಲಿ ಇಷ್ಟೊಂದು ಥರ ಇದೆ. ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ದಿವಾಲಿ ಸಿಂಬಲ್ ಇದೆ, ಫೈರ್ ವರ್ಕ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ನೋಡಿ ನಮ್ಮ ಹಿಂದೆ ಬ್ಯಾಕ್ಗ್ರೌಂಡು ದಿವಾಲಿ ಥರ ಆಗುತ್ತೆ. ಓಕೆನಾ? ನೋಡಿ ಈ ಥರನೂ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂಚೆ ಹೆಂಗಿತ್ತೋ ಅದೇ ರೀತಿ ಆಗುತ್ತೆ. ಈಗ ಈ ಥರ ಕಾಣಿಸ್ತಿದೆ ಅಲ್ವಾ? ಈ ರೀತಿ ಬೇಡ ಅಂತ ಅಂದರೆ ಅಂಡು ಮಾಡಿದ್ರೆ ಸೇಮ್ ನಮ್ದು ಹಳೇದೇನಿರುತ್ತೋ ಅದು ಬರುತ್ತೆ. ಇಲ್ಲ ಇನ್ನೂ ಒಂದು ಬೇಕು ಬೇರೆ ಥರ ಅಂದರೆ ಕ್ಲಿಕ್ ಮಾಡಿ. ಗೊತ್ತಾಗ್ತಿದ್ಯಾ ಎಲ್ಲೆಲ್ಲಿ ಚೇಂಜ್ ಆಗ್ತಿದೆ ಅಂತ? ನೋಡಿ, ನಾವು ಹಾಕಿರೋ ಫೈರ್ ಕ್ರ್ಯಾಕು ನಮ್ಮ ಹಿಂದೆ ಇರೋದು ಬೇರೆ ಬೇರೆ ಲೊಕೇಶನಿಗೆ ಚೇಂಜ್ ಆಗ್ತಿದೆ. ಇದೊಂದು ಓಕೆನಾ? ಅಂಡು ಹೊಡೆದ್ರೆ ಮತ್ತೆ ಬ್ಯಾಕ್ ಟು ಹೆಂಗಿರುತ್ತೋ ಹಂಗೆ ಬರುತ್ತೆ. ನೋಡಿ ಇಲ್ಲಿ ಅದೇ ಥರ ಬೇಜಾನಿದೆ. ಈಗ ನೋಡಿ ರಂಗೋಲಿ ಅಂತಿದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಮ್ಮ ಬ್ಯಾಕ್ಗ್ರೌಂಡ್ ನೋಡಿ ಚೇಂಜ್ ಆಗ್ತಿರೋದು ನಿಮಗೆ ಅರ್ಥ ಆಗುತ್ತೆ ನಾನೇನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ. ನೋಡಿ ನಮ್ಮ ಡೌನಲ್ಲಿ ಆ ಕಡೆ ಈ ಕಡೆ ಎಲ್ಲ ರಂಗೋಲಿ ಬರ್ತಾ ಇದೆ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಂಗೋಲಿ ಸಿಂಬಲ್ ಚೇಂಜ್ ಆಗುತ್ತೆ. ಇದು ಯೂಸ್ ಮಾಡಿಕೊಂಡು ಆಗ್ತಾ ಇರೋದು. ಓಕೆನಾ? ನಿಮ್ಮ ನಾರ್ಮಲ್ ಇಮೇಜಿಗೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಬೋದು. ಮತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಇನ್ನೊಂದು ಡಿಸೈನ್ ಚೇಂಜ್ ಆಗುತ್ತೆ. ನೋಡಿ ಫುಲ್ಲು ರಂಗೋಲಿ ಪೂರ್ತಿ ಹಿಂದೆಲ್ಲ ಬಂತು. ಆ ಥರ ಇಲ್ಲಿ ಅಂಡು ಕೊಟ್ಟರೆ ಮತ್ತೆ ಮಾಮೂಲಿ ಹೆಂಗಿತ್ತು ಅದೇ ಥರ ಪಿಕ್ ಬರುತ್ತೆ. ಇಲ್ಲಿ ಎಷ್ಟೊಂದಿದೆ ಆಪ್ಷನ್, ನಿಮಗೆ ಅಲ್ಲಿ ಕೊಟ್ಟರೆ ನೋಡಿ ಬರುತ್ತೆ. ಓಕೆನಾ? ಅಲ್ಲಿ ಬ್ಯಾಕ್ ಬನ್ನಿ, ಅದೊಂದು ಸೆಟ್ಟಿಂಗ್ಸು. ಓಕೆನಾ? ತಿರ್ಗಾ ಆಮೇಲೆ ಇಲ್ಲಿ ಮ್ಯೂಸಿಕ್ ಹಾಕ್ಬೋದು. ನಿಮ್ಮ ಸ್ಟೋರಿ ಹಾಕ್ಬಿಟ್ಟು ಯಾವ್ದಾನೆ ಒಂದು ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಕೊಟ್ಟರೆ ನೋಡಿ ಸೆಲೆಕ್ಟ್ ಆಗುತ್ತೆ ಮ್ಯೂಸಿಕ್. ಆಮೇಲೆ ಇಲ್ಲಿ ಬರೀ ಮ್ಯೂಸಿಕ್ ಅಂತ ತೋರಿಸ್ತಾ ಇದೆ. ಆ ಮ್ಯೂಸಿಕ್ ಬದಲು ಬೇರೆ ಏನಾನ ತೋರಿಸ್ಬೇಕು ಅಂದ್ರೆ ನೋಡಿ ಈ ಥರ ಅದ್ರ ಪಕ್ಕ ಕ್ಲಿಕ್ ಮಾಡಿದ್ರೆ ನೇಮ್ ತೋರಿಸುತ್ತೆ ಯಾವ ಮೂವಿದು ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿತ್ ಇಮೇಜ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಕ್ಯಾಸೆಟ್ ಥರ ರನ್ ಆಗ್ತಾ ಇರುತ್ತೆ, CD ಥರ. ಓಕೆನಾ? ಇದೊಂಥರ. ಬ್ಯಾಕ್ ಬನ್ನಿ. ಅದಾದ್ಮೇಲೆ ನೋಡಿ ಇಲ್ಲಿ ಅಂತಿದೆಯಲ್ಲ, ಈ ಟೆಕ್ಸ್ಟ್ ಹಾಕ್ಬೋದು. ಏನು ಬೇಕೋ ಅದು ಟೆಕ್ಸ್ಟ್ ಹಾಕ್ಬೋದು. ಫ್ರೆಂಡ್ ಅಂತ ಹಾಕ್ಬಿಟ್ಟು ನೋಡಿ ನಿಮ್ಗೆ ಏನು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೋದು. ಹಂಗೆ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಕೆಳಗೆ ಮಾಡರ್ನ್, ಕ್ಲಾಸಿಕ್, ಸಿಗ್ನೇಚರ್, ಎಡಿಟರ್, ಪೋಸ್ಟರ್, ಇದು ಏನು ಬೇಕೋ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಚೆನ್ನಾಗಿರೋದು ನಿಮಗೆ ಇದಕ್ಕೆ ಹೆಂಗೆ ಕಾಣುತ್ತೋ ಚೆನ್ನಾಗಿ ಕಾಣೋ ಆ ರೀತಿಲಿ ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಮಾಡರ್ನ್, ಕ್ಲಾಸಿಕ್, ಸಿಗ್ನೇಚರ್, ಎಡಿಟರ್, ಪೋಸ್ಟರ್, ಬಬಲ್ ನೋಡಿ ಮೇಲ್ಗಡೆ ಚೇಂಜ್ ಆಗ್ತಿರೋದು ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಆ ಥರ ಫಸ್ಟ್ ಆಪ್ಷನ್ನು. ಆಮೇಲೆ ಇಲ್ಲಿ ಕಲರು ನೋಡಿ, ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗ್ತೈತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೀನು, ನೋಡಿ ರೆಡ್ ಮಾಡಿದಾಗ ರೆಡ್ಡು, ಈ ಥರ ಮೆರೂನು, ಬ್ಲ್ಯಾಕು. ಟೆಕ್ಸ್ಟ್ ಕಲರ್ ಚೇಂಜ್ ಆಗ್ತಿರೋ ಗೊತ್ತಾಗ್ತಿದೆಯಾ? ಓಕೆ. ನೆಕ್ಸ್ಟು ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಟೈಪ್ ರೈಟರ್ ಅಂದರೆ ನಿಮ್ಮದು ಸ್ಟೋರಿ ಪೋಸ್ಟ್ ಮಾಡಿದಾಗ ಈ ಥರ ಹಿಂಗೆ ಒಂದೊಂದೇ ಲೆಟ್ರ್ ಬರುತ್ತೆ ನೋಡಿ, ಇಲ್ಲಿ ಬಂತಲ್ಲ ಆ ಥರ. ನೆಕ್ಸ್ಟ್ ಪಾಪಪ್ಪು, ಈ ಥರ ಪಾಪಪ್ ಮೆನು ಬರುತ್ತಲ್ಲ ನಿಮಗೆ, ಆ ಥರ ಹಿಂಗೆ ಬ್ಲಿಂಕ್ ಆಗುತ್ತೆ. ಜಂಪು ನೋಡಿ, ಇದು ಜಂಪ್ ಆಗುತ್ತೆ. ಎಲ್ಲಿದೆ ಈ A ಇದೆಯಲ್ಲ ಅದರಲ್ಲಿ 3 ಆಪ್ಷನ್ ಇದೆ, ಟೈಪ್ ರೈಟರು, ಪಾಪು, ಜಂಪು. ನೆಕ್ಸ್ಟ್ ಇನ್ನೊಂದು ಅಂತಿದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಪಪ್ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಒಂಥರ ಶೈನಿಂಗ್ ಥರ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೋಡಿ ಇಲ್ಲಿ ಸ್ಪಾರ್ಕಲ್ ಆಗುತ್ತೆ. ನಿಯಾನ್ ಅಂದರೆ ಒಂಥರ ಶೇಡ್ ಬರುತ್ತೆ, ಶಿಮ್ಮರ್ ನೋಡಿ, ಈ ಥರ ಡಿಫ್ರೆಂಟ್ ಇದೆ.
ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವುದು ಓಕೆ ಅನಿಸುತ್ತೋ, ಶಿಮ್ಮರ್ ಬೇಕೋ, ನಿಯಾನ್ ಬೇಕೋ, ಸ್ಪಾರ್ಕಲ್ ಬೇಕೋ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಅದ್ರ ಪಕ್ಕ ಇರೋದು ಯಾವ ಕಡೆ ಅಲೈನ್ಮೆಂಟ್ ಬೇಕೋ ಆ ಕಡೆ, ಸೆಂಟ್ರೋ, ಲೆಫ್ಟೋ, ರೈಟೋ, ಈ ಥರ. ನೆಕ್ಸ್ಟ್ ಇಲ್ಲಿ ಅಂತ ವೈಟ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ. ಬ್ಯಾಕ್ಗ್ರೌಂಡ್ ಬೇಕು ಟೆಕ್ಸ್ಟ್ಗೆ ಅಂದರೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಬರುತ್ತೆ, ಇಲ್ಲ ಬೇಡ ಅಂದರೆ ನೋಡಿ ಎಂಟಿನೂ ಇದೆ ಈ ಥರ. ಓಕೆನಾ. ನೆಕ್ಸ್ಟು ಇನ್ನೊಂದು A+ ಅಂತಿದೆ ನೋಡಿ. ನಾನು ಇದನ್ನು ಟ್ರೈಯೇ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆ A+ ಕೊಟ್ಟರೆ ಏನಾಗುತ್ತೆ ಅಂತ ತೋರಿಸ್ತೀನಿ ಈಗ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮುಖಾಂತರ ಏನೋ ಚೇಂಜಸ್ ಆಗ್ತಿದೆ ನಿಮ್ಮ ಇಮೇಜ್ ಮೇಲೆ. ನೋಡಿ, ಓಕೆ. ಫ್ರೆಂಡ್ ಅನ್ನೋ ಟೆಕ್ಸ್ಟು ಬೇರೆ ರೀತಿ ಕಾಣಿಸುತ್ತೆ ನೋಡಿ. ಲೀವ್ಸು, ಫ್ಯಾಂಟಸಿ, ತುಂಬ ಆಪ್ಷನ್ ಇದೆ. ನಾನು ಲೀವ್ಸ್ ಕೊಟ್ಟಿದ್ದಕ್ಕೆ ಆ ಕಲರ್ ಬಂತು. ಈಗ ಫ್ಯಾಂಟಸಿ ಕೊಟ್ಟಿದ್ದೀನಿ, ನೋಡೋಣ ಯಾವ ಥರ ಕಾಣುತ್ತೆ ಟೆಕ್ಸ್ಟು ಅಂತ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಏನಿರುತ್ತೆ ಅಂತ. ನೋಡಿ, ತುಂಬ ಚೇಂಜಸ್ ಆಗುತ್ತೆ. ಇಲ್ಲಿ ಯಾವ್ದು ನಿಮಗೆ ಸೂಪರಾಗಿ ಕಾಣುತ್ತೆ ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಬ್ಯಾಕ್ ಬನ್ನಿ. ನಿಮಗೆ ಈ ಟೆಕ್ಸ್ಟಿಂದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಓಕೆನಾ. ಇದಾದಮೇಲೆ ಇನ್ನೊಂದು ಸ್ಟಾರ್ಟಿಂಗೇ, ಈಗ ನೀವು ಫೋಟೋ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ನೋಡಿ, ಇಲ್ಲಿ ಟೆಂಪ್ಲೇಟ್ಸ್ ಅಂತ ಬರ್ತಾ ಇದೆ. ಹಿಂದೆಯಿಂದ ತೋರಿಸ್ತೀನಿ. ಈಗ ಆ್ಯಡ್ ಸ್ಟೋರಿ ಮೇಲೆ ಹೋಲ್ಡ್ ಮಾಡ್ತೀರಾ, ಪ್ರೊಫೈಲ್ ಮೇಲೆ ಆ್ಯಡ್ ಸ್ಟೋರಿಗೆ ಹೋಗ್ತೀರಾ ನೋಡಿ. ಇಲ್ಲಿ ಟೆಂಪ್ಲೇಟು, ಮ್ಯೂಸಿಕ್ಕು, ಇಮೇಜಸ್ ಅಂತಿದೆ. ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಯಾವ್ದನ್ನ ಇಲ್ಲಿ ತೋರಿಸ್ತಿದಾರಲ್ಲ ಆ ಟೆಂಪ್ಲೇಟ್ನ ಯೂಸ್ ಮಾಡ್ಕೊಂಡು ಕೂಡ ಸ್ಟೋರೀಸ್ ಹಾಕ್ಬೋದು ನೀವು. ಇಲ್ಲಿರೋದು ಯಾವ್ದು ಬೇಕಾದ್ರು. ಫಾರ್ ಎಕ್ಸಾಂಪಲು ಇದು ಸೆಲೆಕ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. ಇದು ಸೆಲೆಕ್ಟ್ ಮಾಡಿದಾಗ ನೋಡಿ, ಇಮೇಜು ನೀವು ಏನು ಬೇಕಾದ್ರೂ ಕೊಡ್ಬೋದು ನೋಡಿ. ಈಗ ಲ್ಯಾಪ್ಟಾಪ್ ಇದೆ ನಂದು, ಇಲ್ಲ ನನ್ನ ಫೇಸ್ ಬೇಕು ಅಂದರೆ ಕ್ಯಾಮ್ರಾ ಚೇಂಜ್ ಮಾಡ್ಕೊಂಡ್ರೆ ನನ್ನ ಫೇಸು ಬರುತ್ತೆ, ಇಲ್ಲ ಆ ಕಡೆ ತಿರ್ಗಿಸಿದ್ರೆ ಲ್ಯಾಪ್ಟಾಪ್ ಬರುತ್ತೆ. ಓಕೆನಾ. ಇದೊಂಥರ ಹಿಂಗೆ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಹಿಂಗೆ ಕೊಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಹಿಂಗೆ ಕ್ಲಿಕ್ ಮಾಡಿದ್ರೆ ನನ್ನ ಫೋಟೋ ಕ್ಲಿಕ್ ಆಗುತ್ತೆ. ಆಮೇಲೆ ಯುವರ್ ಸ್ಟೋರೀಸ್ ಕೊಡ್ಬೋದು. ಓಕೆನಾ. ಈ ಥರನೂ ಯೂಸ್ ಮಾಡ್ಕೊಬೋದು. ಆ ಸ್ಟೋರಿಗೆ ಬೇಕಾದ್ರೆ ಮ್ಯೂಸಿಕ್ಕು ಹಾಕ್ಬೋದು ನೋಡಿ. ಇಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆ ಮೇಲ್ಗಡೆ. ಹಿಂಗೆ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿ ಇದನ್ನು ಕೊಟ್ಟರೆ ಮ್ಯೂಸಿಕ್ ಆ್ಯಡ್ ಆಗುತ್ತೆ. ಇದೊಂದು ಆಪ್ಷನ್ನು. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಆಡಿಯೋ ಟೆಂಪ್ಲೇಟ್ಸ್ ಬಿಟ್ಬಿಡಿ, ಮತ್ತೆ ಬ್ಯಾಕ್ ಬನ್ನಿ. ನೋಡಿ, ಫಸ್ಟು ಟೆಂಪ್ಲೇಟ್ಸು, ಆಮೇಲೆ ಮ್ಯೂಸಿಕ್ಕು, ಆಮೇಲೆ ಇಮೇಜು. ಟೆಂಪ್ಲೇಟ್ ಈಗ ನೋಡಿದ್ರಲ್ಲ, ಅವ್ರು ರೆಡಿ ಇರೋ ಈ ಟೆಂಪ್ಲೇಟಿಗೆ ನಿಮ್ಮದು ವೀಡಿಯೋ ಹೆಂಗೆ ಬೇಕೋ ಹಂಗೆ ನೀವು ಸೆಟ್ ಮಾಡ್ಕೊಬೋದು. ನೆಕ್ಸ್ಟ್ ಮ್ಯೂಸಿಕ್ಕು, ಟ್ರೆಂಡಿಂಗ್ ಮ್ಯೂಸಿಕ್ನ ಬರೇ ಮ್ಯೂಸಿಕ್ ಹಾಕ್ಬೋದು. ಈ ಫೋಟೋ ಏನೂ ಹಾಕ್ದಲೆ ಬರೀ ಸ್ಟೋರೀಸ್ಗೆ ಬರೀ ಮ್ಯೂಸಿಕ್ ಕೂಡ ಹಾಕ್ಬೋದು ನೋಡಿ. ಈ ಥರ ಬರುತ್ತೆ. ಇದು ಕೊಟ್ಟು ಇವ್ರ ಸ್ಟೋರೀಸ್ ಕೊಟ್ಟರೆ ಸ್ಟೋರಿ ಪೋಸ್ಟ್ ಆಗುತ್ತೆ. ನೀವು ನಾರ್ಮಲಾಗಿ ಇಮೇಜ್ ಹಾಕಿ ಮ್ಯೂಸಿಕ್ ಹಾಕಿರ್ತೀರ, ಬರೇ ಮ್ಯೂಸಿಕ್ ಕೂಡ ಹಾಕ್ಬೋದು. ಬ್ಯಾಕ್ ಬನ್ನಿ. ಆಮೇಲೆ ಇಮೇಜಸ್, ಇದು ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನಿಮ್ಮ ಮುಂದೆ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ಫಾರ್ ಎಕ್ಸಾಂಪಲ್ ನನಗೆ ಕ್ರಿಕೆಟ್ ಅಂದರೆ ಇಷ್ಟ. ಕೊಹ್ಲಿ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಹಿಂಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಏನು ಬರುತ್ತೆ ನೋಡೋಣ. ಕ್ರಿಯೇಟ್ ವಿತ್ ಮೆಟಾ ಅಂತ ಇದೆಯಲ್ಲ ನೋಡಿ. ಕೊಹ್ಲಿ ಇಮೇಜಸ್ ಬಂತು. ಸ್ಟೈಲಾಗೆ, ಪ್ರೊಫೆಷ್ನಲ್ ಆಗಿ ಎಲ್ಲ ಥರ, ಮತ್ತು ಫುಲ್ ಅಥ್ಲೆಟಿಕ್ ಆಗಿ ಯಾವ್ದಾನ ಒಂದು ಇಮೇಜ್ ಹಿಂಗೆ ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಇಮೇಜ್ ಹಂಗೆ ಆಲ್ಟರ್ನೇಟಿವ್ ಆಗಿ ಅಲ್ಲೇ ಕ್ರಿಯೇಟ್ ಮಾಡಿ ಹಂಗೆ ಸ್ಟೋರಿಗೆ ಪೋಸ್ಟ್ ಮಾಡ್ಬೋದು. ನಿಮ್ಗೆ ಏನು ಬೇಕೋ ಅದು ಇಂಟ್ರೆಸ್ಟ್ ಇರುತ್ತೆ ಅಂದರೆ. ಫಾರ್ ಎಕ್ಸಾಂಪಲ್ ಫೆಸ್ಟಿವಲ್ಲು, ಇಲ್ಲ ನಮ್ಮದು ಇಂಡಿಯಾದು ನ್ಯಾಷನಲ್ ಫೆಸ್ಟಿವಲ್ ಏನಾದರೂ ಇರುತ್ತೆ, ಅದನ್ನೆಲ್ಲ ನೀವು ಫೋಟೋನು ಡೌನ್ಲೋಡ್ ಮಾಡೋಂಗಿಲ್ಲ, ಡೈರೆಕ್ಟ್ ಯೂಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಂಗೆ ಸ್ಟೋರಿಗೆ ಹಾಕ್ಬೋದು. ಇದೊಂದು ನಾನು ಫಸ್ಟ್ ಟೈಮ್ ಇವತ್ತು ಟ್ರೈ ಮಾಡಿದ್ದು. ಹಿಂಗೆ ಕೊಟ್ಬಿಟ್ಟು ಇವಾಗ ಸ್ಟೋರಿ ಕೊಟ್ಟರೆ ಪೋಸ್ಟ್ ಆಗುತ್ತೆ. ಇದಕ್ಕೂ ಬೇಕಾದ್ರೆ ನೋಡಿ ಮ್ಯೂಸಿಕ್ ಹಾಕ್ಬೋದು. ಇಲ್ಲಿ ನೋಡಿ ಫಿಲ್ಟರ್ಸ್ ಇದೆ. ಆಮೇಲೆ ಇಲ್ಲಿ ಮೆನ್ಷನ್ ಮಾಡೋದು, ಇದೊಂದು ಹೇಳ್ಬೇಕಿತ್ತು, ಮರ್ತೇ ಹೋಗ್ಬಿಟ್ಟಿನಿ. ಸಿಂಬಲ್ ಕೊಟ್ಟು ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಮೆನ್ಷನ್ ಮಾಡ್ಕೊಬೋದು ನೋಡಿ. ಈಗ ರಾಕೇಶ್ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ನಾನು ಬಂತು. ಈ ಥರ ರಾಕೇಶ್ ಇರೋರ ನೇಮು ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಇರೋರ್ದೆಲ್ಲ ಬರುತ್ತೆ. ಬರ್ತ್ಡೇಗೆ ಮೆನ್ಷನ್ ಮಾಡ್ತೀರಾ, ಇದೆಲ್ಲ ನಿಮಗೆ ಕಾಮನ್ ಆಗಿ ಗೊತ್ತೇ ಇರುತ್ತೆ. ಓಕೆನಾ. ಇದೊಂದು. ಅದಾದಮೇಲೆ ನೋಡಿ, ಇಲ್ಲಿ ಯುವರ್ ಸ್ಟೋರಿ ಕೆಳಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಆಪ್ಷನ್ ಇದೆ. ನಿಮ್ಮ ಸ್ಟೋರಿನ ಎಲ್ಲರಿಗೂ ಕಾಣಿಸ್ಬಾರ್ದು, ಬರೀ ಸ್ಪೆಸಿಫಿಕ್ ಸಮ್ ಪರ್ಸನ್ಸಿಗೆ ಮಾತ್ರ ಕಾಣಿಸ್ಬೇಕು. ಯಾಕಂದರೆ ಎಲ್ಲೋ ಆಚೆ ಹೋಗಿರ್ತೀರ, ಮನೇಲಿ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಾಗಬಾರ್ದು ಅಂತ ಬೇಕಾದ್ರೆ ಇಲ್ಲಿ ನೋಡಿ ಕ್ಲೋಸ್ ಫ್ರೆಂಡ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾರ್ಯಾರಿಗೆ ಸ್ಟೋರಿ ಶೇರ್ ಆಗಬೇಕು ಅನ್ನೋ ನೇಮ್ ಸೆಲೆಕ್ಟ್ ಮಾಡ್ಬೋದು. ಇದೊಂದು ಆಪ್ಷನ್ನು. ಓಕೆನಾ. ಬ್ಯಾಕ್ ಬಂದಮೇಲೆ ನೆಕ್ಸ್ಟು ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ನೇಮ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಫಾಲೋಯಿಂಗು, ಫೇವ್ರೇಟ್ಸು, ನೀವು ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ಅವ್ರದ್ದು ವಿಡಿಯೋಸ್ ಮಾತ್ರ ಬರುತ್ತಿಲ್ಲಿ. ಓಕೆನಾ. ಗೊತ್ತಾಯ್ತಾ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕ್ಲಿಕ್ ಮಾಡಿ ಫೇವ್ರೇಟ್ಸ್ ಕೂಡ ಸೆಟ್ ಮಾಡ್ಕೊಬೋದು. ಫೇವ್ರೇಟ್ಸ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಫೇವ್ರೇಟ್ಸ್ ಅಂತ ಆಪ್ಷನ್ ಬರುತ್ತೆ.
ಆ್ಯಡ್ ಫೇವ್ರೇಟ್ಸ್ ಬಂದಮೇಲೆ ಎಕ್ಸಾಂಪಲ್ ಶ್ರೀರಾಮ್ ಬೆನ್ನೂರು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಈಸಿ ಟೆಕ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಾಂದರೆ ಈ 3 ಜನನು ಕನ್ಫರ್ಮ್ ಕೊಡ್ತೀನಿ. ಕನ್ಫರ್ಮ್ ಕೊಟ್ಮೇಲೆ ಈಗ ನನ್ನ ಫೇವ್ರೇಟ್ಸ್ ಆಗಿದ್ದಾರೆ ಇವ್ರೀಗ. ನೋಡಿ ಇಲ್ಲಿ ತೋರಿಸುತ್ತೆ 3 ಜನನು ಈಗ ಫೇವ್ರೇಟ್ಸ್ ಲಿಸ್ಟಲ್ಲಿ ಇದ್ದಾರೆ. ಓಕೆನಾ? ಫೇವ್ರೇಟ್ಸ್ಗೆ ಹೋದೆ ಅಂದರೆ ಈಗ ಅವ್ರ ರಿಲೇಟೆಡ್ ವಿಡಿಯೋಸ್ ಮಾತ್ರ ಬರುತ್ತೆ. ನಿಮಗೆ ಟೈಮು ವೇಸ್ಟ್ ಆಗಲ್ಲ. ಬೇಕಾದ್ರೆ ಎಲ್ಲ ವಿಡಿಯೋ ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಎಲ್ಲ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ನಿಮ್ಗೆ ಯಾರು ಇಂಟ್ರೆಸ್ಟ್ ಇರುತ್ತೋ ಅವ್ರದ್ದು ಮಾತ್ರ ಬರುತ್ತೆ ನಿಮ್ಮ ಮುಂದೆ. ಈ ಥರ ಸೆಟ್ ಮಾಡ್ಕೊಂಡ್ರೆ ಇದೊಂದು ಇನ್ಸ್ಟಾಗ್ರಾಮಲ್ಲಿ ಸೂಪರ್ ಸೆಟ್ಟಿಂಗು. ಯಾಕೆಂದರೆ ನಿಮಗೆ ಎಲ್ಲರನ್ನೂ ಫಾಲೋ ಮಾಡಿರ್ತೀರ, ಎಲ್ಲರದ್ದು ವಿಡಿಯೋಸ್ ಬರ್ತಿರುತ್ತೆ. ನಿಮಗೆ ನೀವು ಫೋಕಸ್ಸು ಇಲ್ಲ ಇಂಟ್ರೆಸ್ಟ್ ಇರುತ್ತೋ ಅದು ಬಿಟ್ಟು ಬೇರೆದೆಲ್ಲ ನೋಡ್ತಿರ್ತೀರ. ನೀವೇನಾದರೂ ಮಾಡಬೇಕು ಇಲ್ಲ ನೀವೇನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ನೀವೊಬ್ಬರು ಗೈಡೆನ್ಸ್ ಇಲ್ದಲೇ ಸ್ವಲ್ಪ ಕಷ್ಟ ಆಗುತ್ತೆ. ಹೊಸ್ದಾಗಿ ನೀವೇನಾದರೂ ಕಲಿತಿದ್ದೀರಾ ಅಂದರೆ ಅವಾಗ ಅಂಥವ್ರನ್ನೇ ಫಾಲೋ ಮಾಡಿದ್ರೆ ನಿಮ್ಗೆ ಅದೇ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಡೈಲಿ ಅವ್ರದ್ದು ನೋಡಿ ನೋಡಿ ನೀವು ಏನಾದರೂ ಅವ್ರ ಥರನೇ ಕಲಿತಾ ಹೋಗ್ತೀರಾ. ಎಕ್ಸಾಂಪಲ್ ಎಜುಕೇಷನ್ನು ಇಲ್ಲ ಏನಾದರೂ ಸ್ಪೋರ್ಟ್ಸ್ ರಿಲೇಟೆಡು ಏನು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಆ ರಿಲೇಟೆಡ್ ಫಾಲೋ ಮಾಡಿಕೊಂಡು ಫೇವ್ರೇಟ್ಸ್ಗೆ ಹಾಕ್ಕೊಂಬಿಟ್ರೆ ಅವ್ರದ್ದು ವೀಡಿಯೋಸೇ ಡೈಲಿ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮದು ಫೀಡಲ್ಲಿ ಕಾಣಿಸ್ಕೊಂತಿರುತ್ತೆ. ನೀವು ಅವ್ರು ನೋಡಿ ನೋಡಿ ಅವ್ರು ಏನು ಮಾಡ್ತಾರೋ ಅದನ್ನು ನೋಡ್ಕೊಂಡು ಕಲ್ತ್ಕೊಂಡು ನೀವು ಇಂಪ್ರೂವ್ಮೆಂಟ್ ಆಗ್ತೀರಾ. ಇದೊಂದು ಆಪ್ಷನ್. ಓಕೆನಾ? ಅದು ಬಿಟ್ಟರೆ ಇಲ್ಲಿ ನೋಡಿ, ಇಲ್ಲಿ ಮುಂಚೆ ಅಪ್ಲೋಡಿಗೆ ಕೆಳಗಡೆ ಸೆಂಟ್ರಲ್ ಆಪ್ಷನ್ ಇತ್ತು. ಈಗ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಟಾಪ್ ಲೆಫ್ಟ್ ಕಾರ್ನರಲ್ಲಿ ನೋಡಿ ಇಲ್ಲಿದೆ ಅಪ್ಲೋಡ್ ಆಪ್ಷನ್. ಮುಂಚೆ ಡೌನಲ್ಲಿ ಇತ್ತು. ಇದೊಂದು ಏನು ಇನ್ಸ್ಟಾಗ್ರಾಮಲ್ಲಿ ಇದು ಏನಂತಾರೆ ಎನ್ವಿರಾನ್ಮೆಂಟ್ ಚೇಂಜ್ ಆಗಿದೆ. ಆಮೇಲೆ ನಾವು ಚಾಟ್ಗೆ ಮೇಲ್ಗಡೆ ಹಾರ್ಟ್ ಆಪ್ಷನ್ ಇದೆಯಲ್ಲ ಅಲ್ಲಿತ್ತು. ಅಲ್ಲಿ ಹೋಗ್ಬಿಟ್ಟು ನೇಮ್ ಸರ್ಚ್ ಮಾಡ್ಬಿಟ್ಟು ಮೆಸೇಜ್ ಮಾಡ್ತಿದ್ವಿ ಇಲ್ಲ ಏನಾದರೂ ರೀಲ್ ಶೇರ್ ಮಾಡ್ತಿದ್ವಿ. ಈಗ ಹಂಗಲ್ಲ. ಡೌನಲ್ಲಿ ಈಗ ನೋಡಿ ಸೆಂಟ್ರಲ್ಲೇ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಚಾಟ್ ಲಿಸ್ಟ್ಗೆ ಹೋಗ್ತೀವಿ. ಯಾರಿಗೆ ಬೇಕೋ ಅವರಿಗೆ ನಿಮ್ಮದು ರೀಲ್ಸೋ ಅಥವಾ ಫೋಟೋನೋ ಇಲ್ಲ ಟೆಕ್ಸ್ಟೋ ನೀವು ಏನು ಕಾನ್ವರ್ಸೇಷನ್ ಮಾಡಬೇಕೋ ಅದನ್ನು ಈಸಿಗೆ ಶೇರ್ ಮಾಡ್ಬೋದು. ಅದೊಂದು ಆಪ್ಷನ್ನು. ಅದು ಬಿಟ್ಟರೆ ರೀಲ್ಸ್ಗೂ ಅಷ್ಟೇ. ಅವಾಗ ಸರ್ಚ್ಗೆ ಹೋಗಿ ಇದು ಮಾಡ್ತಿದ್ವಿ. ಇಲ್ಲಿ ರೀಲ್ಸ್ದೇ ಸಪ್ರೇಟು ಒಂದು ಟ್ಯಾಬ್ ಕೊಟ್ಬಿಟ್ಟಿದ್ದಾರೆ. ನೋಡ್ಕೊಂಡು ಹೋಗ್ಬೋದು. ನೋಡಿ ನೋಡ್ತಾ ಹೋಗ್ಬೋದು. ಇದೊಂದು. ಆಮೇಲೆ ಈ ರೀಲ್ಸಲ್ಲಿ ಇಲ್ಲಿ ಮೇಲ್ಗಡೆ ನೋಡಿ ಫ್ರೆಂಡ್ಸ್ ಅಂತ ತೋರಿಸ್ತಿದೆ. ನೀವೇನೇ ರೀಲ್ಸ್ ನೋಡಿದ್ರು ಇಲ್ಲಿ ಮೇಲ್ಗಡೆ ಫ್ರೆಂಡ್ಸ್ ಇದೆಯಲ್ಲ ಇದೇ ಥರ ನೀವು ನೋಡಿರೋದು ಅವರು ನೋಡಿದ್ರೆ ಅಲ್ಲಿ ಅವ್ರ ಫೋಟೋ ಕಾಣಿಸ್ತಿರುತ್ತೆ ಯಾರ್ಯಾರು ನೋಡಿದ್ದಾರೆ ಅಂತ ಮೇಲ್ಗಡೆ. ಓಕೆನಾ? ಅದು ಬಿಟ್ಟರೆ ಏನಿದೆ ನೋಡಿ ಇಲ್ಲಿ ಕೆಳಗಡೆ ನನ್ನ ಪ್ರೊಫೈಲ್ ಕೆಳಗೆ ನ್ಯೂ ಅಂತಿದೆಯಲ್ಲ ಇಲ್ಲಿ ನೀವು ಸ್ಟೋರಿನ ಹೈಲೈಟ್ ಮಾಡ್ಕೊಬೋದು. ನೋಡಿ ಇಲ್ಲೆಲ್ಲ ಸ್ಟೋರೀಸ್ ಯಾವಾಗಲೂ ಹಾಕಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಈ 23 ಆಗಸ್ಟ್ ಇದೆಯಲ್ಲ ಅದನ್ನು ಹಿಂಗೆ ಸೆಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ನೋಡಿ ಇಲ್ಲಿ ಹೈಲೈಟ್ಸಿಗೆ ಬಂತು. ಅಂದರೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೆಳಗಡೆ ಹೈಲೈಟ್ಸ್ ಇರುತ್ತೆ, ಅಲ್ಲಿ ನೀವು ಆ್ಯಡ್ ಆನ್ ಮಾಡ್ಕೊಬೋದು. ಇಲ್ಲಿ ನೇಮ್ ಕೊಟ್ಬಿಟ್ಟು ಡನ್ ಕೊಟ್ಟರೆ ಸ್ಟೋರಿ ಹೈಲೈಟ್ಗೆ ಆ್ಯಡ್ ಆಗುತ್ತೆ. ನನಗೆ ನೆಸೆಸಿಟಿ ಇಲ್ಲ, ಯಾಕೆಂದರೆ ನಾನು ಇದೇನು ನನಗೆ ಹಾಕ್ಬೇಕು ಅಂತ ಏನು ಅನಿಸಿಲ್ಲ, ಅದಕ್ಕೆ ನಾನೇನು ಹಾಕಿಲ್ಲ. ಓಕೆನಾ? ಬ್ಯಾಕ್ ಬಂದರೆ ನೆಕ್ಸ್ಟು ಈಗ ನಿಮ್ಮದು ಮಾಮೂಲಿ ಇನ್ಸ್ಟಾಗ್ರಾಮ್ ಪ್ರೊಫೈಲಿಗೆ ಬರ್ತೀರಾ. ಈಗ ಪ್ರೊಫೈಲಿಗೆ ಬಂದಾಗ ನೋಡಿ ನಾನು ಸ್ಟಾರ್ಟಿಂಗು ಜಸ್ಟ್ ಅಪ್ಲೋಡ್ ಮಾಡಿಬಿಟ್ಟು ನಾನು ಯೂಟ್ಯೂಬ್ಗೆ ಏನು ಹಾಕ್ತಿದ್ನೋ ಅದೇ ತಮ್ನೈಲು ವೀಡಿಯೋಸ್ನ ಹಾಕ್ಕೊಂಡು ಹೋಗ್ತಿದ್ದೆ. ಬಟ್ ಈಗ ನಾನು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ರೀಸೆಂಟಾಗಿ ಒಂದು 3 ವಿಡಿಯೋ ಚೇಂಜ್ ಮಾಡಿದ್ದೀನಿ. ಅಂದರೆ ವರ್ಟಿಕಲ್ ಸೈಜಲ್ಲಿ ಇರಬೇಕು ಯಾವತ್ತು ಇನ್ಸ್ಟಾಗ್ರಾಮ್ ವೀಡಿಯೋಸು. ಆಮೇಲೆ ತಮ್ನೈಲ್ ಮಾಡಬೇಕು. ಯೂಟ್ಯೂಬ್ಗೆ ಹೆಂಗೆ ತಮ್ನೈಲ್ ಮಾಡ್ತೀರೋ ಇನ್ಸ್ಟಾಗ್ರಾಮ್ಗೂ ತಮ್ನೈಲ್ ಮಾಡಬೇಕು. ನಾನೀಗ ಸುಮ್ಮನೆ ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ನಾನೇನು ಪರ್ಫೆಕ್ಟಾಗಿ ಮಾಡ್ತಿಲ್ಲ, ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ ಹೆಂಗೆ ಕಾಣುತ್ತೆ ತಮ್ನೈಲ್ ಅಂದ್ಬಿಟ್ಟು ಸಣ್ಣದಾಗೆ ಕ್ರಿಯೇಟ್ ಮಾಡ್ಬಿಟ್ಟು ವರ್ಟಿಕಲಾಗಿ ಹಾಕ್ತಾಯಿದ್ದೀನಿ. ಫ್ಯೂಚರಲ್ಲಿ ಇದೇ ರೀತಿ ಹಾಕಲ್ಲ, ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ನೀವು ಫಾಲೋ ಅಪ್ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ನೀವು ತಮ್ನೈಲ್ ಹಾಕಲಿಲ್ಲ ಅಂದರೆ ಅಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಏನು ವಿಡಿಯೋ ಹಾಕಿದ್ದೀರಾ ಅಂತ. ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಹೊರಟೋಗ್ತಾರೆ. ಅಟ್ಲೀಸ್ಟ್ ನೀವು ಮೆನ್ಷನ್ ಮಾಡಿರ್ತೀರ ನೋಡಿ. ಈಗ ನಂದ್ರಲ್ಲೇ ಮೊಬೈಲ್ನ ಫೋಟೋ ವೀಡಿಯೋಸನ್ನು ಗೂಗಲ್ ಡ್ರೈವ್ ಸೇವ್ ಹೇಗೆ ಮಾಡೋದು ಅನ್ನೋದು ಹಾಕಿದ್ದೀನಿ. ಇಲ್ಲಿ ನೋಡಿ ವಾಟ್ಸಪ್ನಲ್ಲೇ ಫೋಟೋವನ್ನು PDFಗೆ ಮಾಡಿ ಅಂತ ಈ ಥರ ಹಾಕಿದಾಗ ಎಷ್ಟೊಂದು ಜನ ಅದು ನೋಡಿ ಕ್ಲಿಕ್ ಮಾಡಿ ವಿಡಿಯೋ ನೋಡ್ತಾರೆ. ನೀವು ಸುಮ್ಮನೆ ವಿಡಿಯೋ ಹಾಕ್ಕೊಂಡಾದ್ರೂ ವೇಸ್ಟು. ಸೇಮ್ ನೀವು ಪ್ರೊಫೆಷ್ನಲಾಗಿ ಏನೇನು ಫಾಲೋ ಮಾಡ್ತೀರೋ ಅದು ಯಾವತ್ತೂ ವರ್ಕೌಟ್ ಆಗುತ್ತೆ. ನೋಡಿ ನಂದೀಗ ಹಳೆ ವೀಡಿಯೋಸಲ್ಲಿ ಹಿಂಗೆ ನೋಡಿದಾಗ ನಿಮ್ಗೆ ಏನು ಕಾಣುತ್ತೆ? ಏನೂ ಗೊತ್ತಾಗೋದಿಲ್ಲ. ಜಸ್ಟ್ ವಿಡಿಯೋ ಹಾಕ್ಕೊಂಡು ಹೋಗಿದ್ದೀನಿ, ಯೂಟ್ಯೂಬ್ ತಮ್ನೈಲ್ ಹಾಕಿದ್ದೀನಿ, ಆ ತಮ್ನೈಲಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದೇ ನೀವು ಈ ರೀತಿ ಕ್ಲಿಯರ್ ಕಟ್ಟಾಗೆ ನೇಮ್ ಏನಂತ ಮಾಡ್ತಾಯಿದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಿದ್ರಿ ಅಂದರೆ ಆರಾಮಾಗೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ನೋಡ್ತಾರೆ, ಅವ್ರಿಗೆ ಏನಾನ ಇನ್ಫಾರ್ಮೇಷನ್ ಬೇಕಾಗಿದ್ರೆ. ಈ ರೀತಿ ಯೂಸ್ಫುಲ್ ಆಗುತ್ತೆ. ಆಮೇಲೆ ಸೆಕೆಂಡು ರೀಲ್ಸು. ಫಸ್ಟ್ ಆಪ್ಷನ್ನು ಫೋಟೋ ಮತ್ತು ರೀಲ್ಸ್ ಎರಡೂ ಮಿಕ್ಸಪ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಇದೆಯಲ್ಲ ರೀಲ್ಸ್ ಆಪ್ಷನ್ನು,
ಅಲ್ಲವ್ರೆ ಇಲ್ಲಿ ಬರೇ ರೀಲ್ಸ್ ಮಾತ್ರ ಬರುತ್ತೆ, ವಿಡಿಯೋಸ್ ಬಿಟ್ಟು ಇನ್ನೇನು ಫೋಟೋಸ್ ಗಿಟೋಸ್ ಬರಲ್ಲ. ಇದರಲ್ಲಿ ಫೋಟೋ ಮತ್ತು ರೀಲ್ ಎರಡೂ ಬರುತ್ತೆ. ಲಾಸ್ಟ್ ಆಪ್ಷನ್ ಬಂದು ಟ್ಯಾಗ್ ಮಾಡೋದು. ಯಾರಾನ ನಿಮಗೆ ಟ್ಯಾಗ್ ಮಾಡಿದರೆ ಇಲ್ಲಿ ಫೋಟೋ ಮತ್ತು ವಿಡಿಯೋಸು ಟ್ಯಾಗ್ ಆಗಿರೋದು ಇಲ್ಲಿ ಅಪಿಯರ್ ಆಗುತ್ತೆ. ಇದೊಂದು. ಆಮೇಲೆ ನಿಮ್ಮ ಪ್ರೊಫೈಲ್ ಯಾರಿಗಾನ ಶೇರ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಶೇರ್ ಪ್ರೊಫೈಲ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಇದೆ, ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಅಂತೀನಿ, ಇಲ್ಲಿ ಡೌನ್ಲೋಡ್ ಅಂತಿದೆಯಲ್ಲ ಡೌನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇಮೇಜ್ ಡೌನ್ಲೋಡ್ ಆಗುತ್ತೆ. ನೋಡಿ ಇಲ್ಲಿ ಸೇವ್ ಇಮೇಜು, ಡೌನ್ಲೋಡ್ ಆಟ್ PDF ಅಂತ ಎರಡು ಆಪ್ಷನ್ ಬರ್ತಿದೆ. ಇವೆರಡರಲ್ಲಿ ನೀವು ಯಾವ್ದು ಬೇಕೋ ಅದನ್ನು ಸೇವ್ ಮಾಡ್ಕೊಳ್ಳಿ. ಇಲ್ಲ ಸೇವ್ ಇಮೇಜ್ ಕೊಟ್ಟರೆ ಸೇವ್ ಆಯಿತು, ಡೌನ್ಲೋಡ್ PDF ಕೊಟ್ಟರೆ ಡೌನ್ಲೋಡ್ PDF ಆಗಿರುತ್ತೆ. ಓಕೆನಾ? ಇಲ್ಲಾಂದರೆ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಹೋಗಿ ಈ ಲಿಂಕ್ ಶೇರ್ ಮಾಡಿ. ಇಲ್ಲಾಂದರೆ ನೋಡಿ ಇಲ್ಲಿ ಶೇರ್ ಪ್ರೊಫೈಲ್ ಅಂತಿದೆಯಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ವಾಟ್ಸಪ್ಪಿಗೆ ಬರುತ್ತೆ. ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಹೋಗಿ ಸೆಲೆಕ್ಟ್ ಮಾಡಿದ್ರೆ ಅವರಿಗೆ ನಿಮ್ಮದು ಇನ್ಸ್ಟಾಗ್ರಾಮ್ ಲಿಂಕು ಶೇರ್ ಆಗುತ್ತೆ. ಓಕೆನಾ? ಇಷ್ಟೇ, ಇದೊಂದು. ಆಮೇಲೆ ಇಲ್ಲಿ ಥ್ರೆಡ್ಸು, ಇನ್ಸ್ಟಾಗ್ರಾಮ್ ಥ್ರೆಡ್ಸು, ಅದು ನೆಕ್ಸ್ಟ್ ಇನ್ನು ಮುಂದೆ ಮಾಡ್ತೀನಿ ವೀಡಿಯೋಸು. ಆಮೇಲೆ ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಆಲ್ಮೋಸ್ಟ್ ಆ ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಬರುತ್ತೆ ನೋಡಿ. ಅಕೌಂಟ್ ಸೆಂಟರು, ಸೇವ್ ಆರ್ಚಿವ್, ಯುವರ್ ಸ್ಟೋರಿ, ನೋಟಿಫಿಕೇಶನ್, ಟೈಮ್ ಮ್ಯಾನೇಜ್ಮೆಂಟ್, ಇನ್ಸೈಟು. ನೀವು ಇನ್ಸ್ಟಾಗ್ರಾಮಲ್ಲಿ ಏನಾನ ಕ್ಲಿಕ್ ಆಗಬೇಕು ಅಂದರೆ ಇನ್ಸೈಟ್ನ ಅಬ್ಸರ್ವ್ ಮಾಡಬೇಕು, ರೆಗ್ಯುಲರಾಗಿ ಚೆಕ್ ಮಾಡ್ತಿರ್ಬೇಕು. ನೋಡಿ 23 to 20 ನವಂಬರ್ 1.3T ವ್ಯೂಸು, ಇಂಟರಾಕ್ಷನ್ಸ್ 56, ಅಂದರೆ ನಿಮ್ದು ಲೈಕ್ ಮಾಡಿರೋದು, ಎಂಗೇಜ್ಮೆಂಟ್ ಆಗಿರೋದು, ವ್ಯೂಸು ಟೋಟಲ್ 1.3T ಈ ಡೇಟಿಂದ ಈ ಡೇಟಲ್ಲಿ. ಆಮೇಲೆ ಕಂಟೆಂಟ್ ಯು ಶೇರ್ಡು, ಎಷ್ಟು ನಾನು ಹಾಕಿದ್ದೀನಿ ಅನ್ನೋದು ಕೂಡ ತೋರಿಸುತ್ತೆ. ಇದನ್ನು ನೀವು ರೆಗ್ಯುಲರಾಗಿ ಚೆಕ್ ಮಾಡ್ತಿರ್ಬೇಕು. ವ್ಯೂಸ್ ಮೇಲೆ ಹೋದರೆ ನೋಡಿ, ಇಲ್ಲಿ ಫಾಲೋಯರ್ಸ್, ನಾನ್ ಫಾಲೋಯರ್ಸ್ ಎರಡೂ ತೋರಿಸ್ತಿದೆ. ಪಿಂಕ್ ಕಲರು ಫಾಲೋಯರ್ಸು, ಪರ್ಪಲ್ ಕಲರು ನಾನ್ ಫಾಲೋಯರ್ಸು. ಏನಕ್ಕೆ ನಿಮ್ಮದು ಡೌನ್ ಆಗ್ತಿದೆ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು. ಯಾವಾಗ ಒಳ್ಳೆ ರೀಚ್ ಸಿಗುತ್ತೆ ಅದನ್ನೆಲ್ಲ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ಪ್ರೊಫೈಲ್ ವ್ಯೂಸ್, ವಿಸಿಟ್ಸು 56, ಎಕ್ಸ್ಟರ್ನಲ್ ಲಿಂಕ್ ಟ್ಯಾಪ್ಸ್, ನಿಮಗೆ ಎಲ್ಲ ಕಂಪ್ಲೀಟ್ ಇನ್ಸೈಟಿಗೆ ಬಂದರೆ ನಿಮಗೆಲ್ಲ ಇದು ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಂಗೆ ವರ್ಕ್ ಆಗ್ತಿದೆ ಅನ್ನೋದು 100% ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ನೋಡಿ ಬೈ ಕಂಟೆಂಟ್ ಟೈಪು, ಆಲು, ರೀಲ್ಸು, ಪೋಸ್ಟ್, ಸ್ಟೋರೀಸು ಎಷ್ಟೆಷ್ಟು ಪರ್ಸೆಂಟ್ ನೋಡ್ತಿದ್ದಾರೆ ಅಂತಲೂ ಕಾಣಿಸ್ತಿದೆ. ಆಮೇಲೆ ಫಾಲೋಯರ್ಸ್ ಮೇಲೆ ಕ್ಲಿಕ್ ಮಾಡಿ, ರೀಲ್ಸ್ನ 53% ನೋಡ್ತಿದ್ದಾರೆ, ಪೋಸ್ಟ್ನ 43%, ಸ್ಟೋರೀಸ್ನ 3.3%, ನಾನ್ ಫಾಲೋಯರ್ಸು ರೀಲ್ಸ್ನ 70% ನೋಡ್ತಿದ್ದಾರೆ, ಪೋಸ್ಟ್ನ 29%, ಸ್ಟೋರೀಸ್ 0%. ಅಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ವಿಡಿಯೋ ನೋಡ್ತಾ ಇದ್ದಾರೆ, ಫಾಲೋಯರ್ಸ್ ಫಾಲೋ ಆಗ್ತಾ ಇಲ್ಲ. ಅವಾಗ ನೀವೇನು ಮಾಡಬೇಕು, ವಿಡಿಯೋ ಮಾಡ್ಬೇಕಾದ್ರೆ ನೀವು ರಿಕ್ವೆಸ್ಟ್ ಮಾಡಬೇಕು, ನಾನು ಇದೇ ರೀತಿ ಒಳ್ಳೆ ವೀಡಿಯೋಸ್ ಹಾಕ್ತಾಯಿದ್ದೀನಿ, ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ, ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸಪೋರ್ಟ್ ಮಾಡಿ, ಈ ಥರ ಕೇಳ್ಕೊಬೇಕು. ಅವಾಗ ಏನು ಮಾಡ್ತಾರೆ, ನೋಡೋ ಜೊತೆ ಫಾಲೋನು ಮಾಡ್ತಾರೆ. ಈ ಥರ ನೀವು ಇಂಪ್ರೂವ್ಮೆಂಟ್ಸ್ ಆಗಬೇಕು ಡೈಲಿ, ಡೇ ಬೈ ಡೇ. ಏನೇನು ಪ್ರಾಬ್ಲಮ್ ಆಗ್ತಿದೆ ನಮ್ಮದು ಪ್ರೊಫೈಲ್ ಅನ್ನೋದು ರೆಗ್ಯುಲರಾಗಿ ಇಲ್ಲಿ ಬಂದು ಚೆಕ್ ಮಾಡ್ತಾರೆ, ನಿಮ್ಗೊಂದು ಐಡಿಯಾ ಸಿಗುತ್ತೆ ನಾವೇನು ರಾಂಗ್ ಮಾಡ್ತಾಯಿದ್ದೀವಿ ಅಂತ. ನಾನು ಕೂಡ ಹೊಸೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿರೋದಕ್ಕೆ ನಾನು ಇನ್ನೂ ಕಲಿತಾ ಇದ್ದೀನಿ, ನಾನೇನು ಪರ್ಫೆಕ್ಟು ಅಂತ ಹೇಳ್ತಿಲ್ಲ. ನಾನು ದಿನ ಕಲಿತಾ ಹೋಗ್ತಾ ಇದ್ದೀನಿ. ಓಕೆನಾ? ಇದೇ ರೀತಿ ನೀವು ಕಲಿತಾ ಹೋದರೆ ಒಂದಲ್ಲ ಒಂದಿನ ನೀವು ಕೂಡ ಸಕ್ಸಸ್ ಆಗ್ತೀರಾ. ಓಕೆ, ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರೋದೆಲ್ಲ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಧನ್ಯವಾದಗಳು.